ನಾವು ದೊಡ್ಡ ಪೊಸಿಷನ್ದಾಗ ಹೋಗ್ತಿದ್ದೆ. ಅವಾಗ ನಂಗೆ ಜರ ಇದ ಬಂದಿತ್ತು. ಅಂದ ಏಪ್ರಿಲ್ 2021 ನಾ ಪ್ರಿಪ್ರೇಷನ್ ಮಾಡಕ್ಕೆ ಚಾಲು ಮಾಡಿನು. ಅಂದ್ರೆ ನಂದು ಒಬ್ಬ ದೋಸ್ತ್ ಇದ್ದರು, ಅವ್ರ ಅಜ್ಜಾರ್ನ ಅವ್ರ ಪ್ರಾಚಾರ್ಯ ಇದ್ದರು ಮಂಗಳವೇಡದಾಗ. ಅವ್ರ ಸ್ಟೂಡೆಂಟ್ ಒಬ್ಬವ್ರ ಅಜಿತ್ ಶಾ ಅಂತ ಪುಣೆದಾಗ. ಅವ್ರಕ್ಕೆ ನಂಗೆ ಕೋಚಿಂಗ್ ಸಲುವಾಗಿ 1 ವರ್ಷಕ್ಕೆ ಎಲ್ಲ ಫೈನಾನ್ಷಿಯಲ್ ಹೆಲ್ಪ್ ಅವರು ಮಾಡಿರು. ನಾ ದಿಲ್ಲಿದಾಗ ನೆಕ್ಸ್ಟ್ IAS ಕೋಚಿಂಗ್ ಮಾಡಿನು 1 ವರ್ಷ. ಅದ್ರ ಮುಂದಿನ ಪುಣೆದಾಗ ಜ್ಞಾನ ಪ್ರಬೋಧಿನಿ ಅಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೆಂಟರ್ ಐತಿ, ಅಲ್ಲಿ ಅಭ್ಯಾಸ ಮಾಡ್ತೀನಿ. ಅಂದ್ರೆ ಸುಟ್ಟಿ ಇದ್ದಾಗ ಕುರಿಯಾಗಿ ಬರೋದಾ, ಕುರಿಯಾಗಿ ಬಂದ್ಬೇಕು ಅಭ್ಯಾಸ ಮಾಡ್ಕೋದ, ಹಿಂಗೆಲ್ಲ ಮಾಡ್ಕೊಂಡ. ಈ 3rd ಅಟೆಂಪ್ಟ್ ಇತ್ತು ನಂದ. ಅಂತ ಫಸ್ಟ್ ಅಟೆಂಪ್ಟ್ದಾಗ ಏನ ಪ್ರಿಲಿಮ್ಸ್ ಕ್ಲಿಯರ್ ಆಗನಿಲ್ಲ. ಅವಾಗ ಜರ ಅಂಜಿಕೆ ಬತ್ತು, ಏನಾಗ್ತಿದೆ ಆಮೇಲೆ ಹೆಂಗಾಗ್ತಿದೆ ಆಮೇಲೆ. ಖರೆ ನನ್ನ ದೋಸ್ತರು ಇದ್ದರು, ಅವ್ರು ಜರ ಹೆಲ್ಪ್ ಮಾಡಿರು. ಅಂದ್ರೆ ಹೆಂಗ ಏನಿಲ್ಲ ನಿಮ್ಮಂಥವ್ರು ಹುಡುಗರು ಆಗೋದ್ರ ಮತ್ತೆ ಯಾರ್ದು ಆಗ್ತೈತಿ, ಬಾಕಿ ನಮ್ಗಿಂತ ಕಮ್ಮಿ ಅಭ್ಯಾಸ ಹುಷಾರು ಹುಡುಗರ್ದು ಭೀ ಆಗೈತಿ, ನಿಂದು ಭೀ ಆಗ್ತೈತಿ. ಮತ್ತು ನಾನು ನೆಕ್ಸ್ಟ್ ಇಯರ್ ಮತ್ತೆ ಪ್ರಿಪ್ರೇಷನ್ ಮಾಡೋಕ್ಕೆ ಚಾಲು ಮಾಡಿರು. ಆ ವರ್ಷ ನನ್ನ ಪ್ರಿಲಿಮ್ ಹೊಂಟಿತ್ತು. ಖರೆ ಮೇನ್ಸಾ ಸಿವಿಲ್ ಸರ್ವಿಸಸ್ ಮೇನ್ಸಾ 30 ಮಾರ್ಕ್ಲಿನಿತ್ತು, ಮತ್ತು ಫಾರೆಸ್ಟ್ ಸರ್ವಿಸಸ್ ಮೇನ್ಸಾ 3 ಮಾರ್ಕ್ಲಿನಿತ್ತು. ಸೊ 30 ಮಾರ್ಕ್ದಾಗ ಆ ಮೇನ್ಸ್ ನಂಗೆ ಇದಾಗಿತ್ತು, ಹೊಂಟಿದ್ದೇನಿಲ್ಲ. ಖರೆ ಫಾರೆಸ್ಟ್ ಅಂದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ದ ಮೇನ್ಸ್ ಹೊಂಟಿದ್ದು ಹಿಂಗೆ ಭಾಳ ಅಷ್ಟ ಐತೆ ನಂಗೆ. ಅಂತ ಅದು ಭಾಳ ಕೆಟ್ಟ ಅನ್ಸಿತ್ತು ನಂಗೆ. 15 ದಿನದಾಗ ನಾ ಅಂದ್ರೆ ಭಾಳ ಕಷ್ಟ ಬತ್ತು ಅವಾಗ. ಅಂದ್ರೆ ಖೂಬ್ ಮೊರಲ್ ಡೌನ್ ಆಗಿನು, ಖೂಬ್ ಡಿಸಪಾಯಿಂಟೆಡ್ ಆಗಿನು. ಅಂತ 2024ದಾಗ ಮೇದಾಗ ಮೇನ್ಸ್ ಪ್ರೀ ಕ್ಲಿಯರ್ ಆಯಿತು. ಸೆಪ್ಟೆಂಬರ್ದಾಗ ಮೇನ್ಸ್ ಬರ್ದಿನು. ಸೆಪ್ಟೆಂಬರ್ ರಿಸಲ್ಟ್ ಆದ ಮೇನ್ಸ್ದ ಡಿಸೆಂಬರ್ದಾಗ ರಿಸಲ್ಟ್ ಬತ್ತು. ಖರೆ ರಿಸಲ್ಟ್ 15 ದಿನದಾಗ ಇಂಟರ್ವ್ಯೂ ಶೆಡ್ಯೂಲ್ ಔಟ್ ಆಯಿತು.